ತುಮಕೂರು ಲೋಕಸಭಾ ಚುನಾವಣೆಯ ರಣಕಣ ರಂಗೇರ್ತಾ ಇರುವಂತಹದ್ದು. ತುಮಕೂರಿನ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಈ ಬೆನ್ನಲ್ಲೇ ತುಮಕೂರಿನಲ್ಲಿ ಬಿಜೆಪಿಗಿಲ್ಲ ಮಾಧುಸ್ವಾಮಿಯ ಬೆಂಬಲ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಮೋದಿ ಮುಖವನ್ನು ನೋಡಿ ಕೆಲಸವನ್ನ ಮಾಡಲ್ಲ, ಸೋಮಣ್ಣ ಅವರಿಗೆ ನನ್ನ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಸೋಮಣ್ಣ ಗೆಲ್ಲೋದು ನನಗೆ ಇಷ್ಟ ಅಲ್ಲ ಅಂಥೇಳಿ ನೇರವಾಗಿಯೇ ನುಡಿದಿರುವಂತಹದ್ದು ಮಾಧುಸ್ವಾಮಿ ಅವರು. ಟಿಕೆಟ್ ಕೊಡಿಸದ ಯಡಿಯೂರಪ್ಪ ಮೇಲೆ ನನ್ನ ಬೇಸರ ಇದೆ ಅಂತ ಹೇಳಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಿಡಿದಿದ್ದಾರೆ ಮಾಧುಸ್ವಾಮಿ ಅವರು. ಸಹಜವಾಗಿಯೇ ಈ ಬೆಳವಣಿಗೆಗಳು ತುಮಕೂರು ರಾಜಕಾರಣದಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾನು ಸೋಮಣ್ಣವ್ರು ಇವತ್ತು ಮನೆಗೆ ಬರ್ತೀವಿ ಅಂದಾಗಲೂ ಅವ್ರಿಗೆ ಸೌಜನ್ಯವಾಗಿ ಹೇಳಿದೆ, ಸೋಮಣ್ಣ ಸಂಸ್ಕಾರ ಅಲ್ಲಪ್ಪ, ನಿನ್ನ ಮನೆಗೆ ಬಂದಾಗ ನಾನು ಹೊರಟಾಗಿ ಮಾತಾಡೋದು, ನಾನೇನೋ ಒಂದು ಹೇಳೋದು, ಅದಕ್ಕೊಂದು ಪ್ರಚಾರ ಆಗೋದು, ನನಗೊಂದು 4-5 ದಿವಸ ಟೈಮ್ ಕೊಡಿ, ಕಾರ್ಯಕರ್ತರ ಜೊತೆ ಆರಾಮಾಗಿ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ನಮ್ಮದು ಅಸ್ತಿತ್ವಗಳ ಪ್ರಶ್ನೆ ಇದೆ. ನಮಗೆ ನಿಮ್ಮ ಹತ್ರ ಈಗ ಬಿಚ್ಚಿ ಹೇಳ್ಬಿಡ್ತೀನಿ, ನಮ್ಮ ಅಸ್ತಿತ್ವನೇ ಸ್ಟೇಕಲ್ಲಿದೆ. ಈಗ JDS ಜೊತೆ ಅಲಿಯನ್ಸ್ ಆಗಿದೆ. ಇಲ್ಲಿಗೆ JDS MLA ಅಧಿಕಾರದಲ್ಲಿದ್ದಾರೆ. ಅಲಿಯನ್ಸ್ ಮುಂದುವರೆದ್ರೆ BJPಗೆ ಕ್ಷೇತ್ರ ಉಳಿಯುತ್ತೋ ಇಲ್ವೋ ಅನ್ನೋದು ಮನಸ್ಥಿತಿಲಿ ನಾವಿದ್ದೀವಿ. ಏನು ಮಾಡಬೇಕು ಮುಂದೆ ಅಂತ ಗೊತ್ತಿಲ್ಲ. ದಿಢೀರಂತ ಕಾಂಗ್ರೆಸ್ಗೆ ಹೋಗಿ ಸಪೋರ್ಟ್ ಮಾಡೋ ಮನಸ್ಥಿತಿಲಿ ನಾನಿಲ್ಲ. ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಏಕ್ದಮ್ ಸಿಟ್ಕೊಂಬಿಟ್ಟು ಕಾಂಗ್ರೆಸ್ಗೆ ಹೋಗೋ ಅಷ್ಟು ತೀರ್ಮಾನ ಮಾಡಲ್ಲ. ಬಟ್ ನಂಗೆ ಹೃದಯದಿಂದ ಸೋಮಣ್ಣ ಸಹಾಯ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ತುಮಕೂರಲ್ಲೇ ಸೋಮಣ್ಣವ್ರನ್ನ ಬಿಟ್ಟು ಇನ್ಯಾರು ಬಂದಿದ್ರು ನಾನು ಹೇಳ್ತಿದ್ದೆ. ತುಮಕೂರಿನವ್ರಿಗೆ ಯಾವ ಸಣ್ಣ ಹುಡುಗಂಗೆ ಟಿಕೆಟ್ ಕೊಟ್ಟರು ಹೇಳ್ತಿದ್ದೆ. ಇವತ್ತು ಅವ್ರು ಒಟ್ಟಿಸೋ ರೀತಿ, ಅವ್ರು ಹೋಗೋದು ಚಾಮರಾಜನಗರದಲ್ಲಿ ನಿಲ್ಲೋದು, ಅವ್ರು ಹೋಗೋದು ಅನೂರಲ್ಲಿ ನಿಲ್ಲೋದು, ಅವ್ರು ಹೋಗೋದು ಇದರಲ್ಲಿ ನಿಲ್ಲ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿ ನಿಲ್ಲೋದು, ಅವ್ರು ಬರೋದು ತುಮಕೂರಲ್ಲಿ ನಿಲ್ಲೋದು, ಇದು ನಮಗೆ ಸಹಿಸೋಕ್ಕಾಗಲ್ಲ. ನಾವೇನು ಅವ್ರನ್ನ ನಮ್ಮ ಕಮ್ಯುನಿಟಿ ಲೀಡ್ರು ಅಂತ ನಾವ್ಯಾವತ್ತೂ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆದಿಲ್ಲ. ಮತ್ತು ಕಮ್ಯುನಿಟಿ ಇದೆ ಅಂತ ಅವ್ರು ಬರ್ತಿದ್ದಾರೆ ಅಂದರೆ ಅದು ನಾವು ಸಹಿಸೋಕ್ಕಾಗಲ್ಲ. ನಾನು ಅದಕ್ಕೆ ಹೇಳಿದೆ, ನಾನೀಗ ಅದಕ್ಕೆ ಏನೋ ಉತ್ತರ ಹೇಳೋ ಸ್ಟೇಜಲ್ಲಿಲ್ಲ. ಅವ್ರು ಬರ್ತಾರೋ ಬಿಡ್ತಾರೋ, ಏನು ಮಾತಾಡ್ತಾರೋ ಬಿಡ್ತಾರೋ, ಅವ್ರಿಗೆ ಗೌರವ ಇದ್ದರೆ ಅವ್ರು ತಿರ್ಗಾ ನಾನು ಮಾತಾಡಿಸ್ಬಾರ್ದು. ಅವ್ರು ಮಾಡಿರೋ ಕ್ರಿಯೆಗೆ ಅವ್ರು ತಿರ್ಗಾ ನಮಗೇನು ಹೇಳೋಕ್ಕೆ ಬರಬಾರ್ದು. ಹೇಳಕ್ಕೆ ಬರ್ತಾರೆ ನಮಗೆಲ್ಲ ಮನಸ್ಸಿನಾಗ ಇವರು ಅಪ್ಪ ಮಕ್ಕಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಹಾಕ್ತಾವ್ರೆ ಅನ್ನೋ ಭಾವನೆ ದೃಢ ಆಗ್ತಾ ಹೋಗುತ್ತೆ. ಇವ್ರಿಗೋಸ್ಕರ ಇವ್ರ ಸ್ಥಿತಿಗಳನ್ನ, ಇವ್ರ ಪೊಸಿಷನ್ಗಳನ್ನ ಬಿಗಿ ಮಾಡ್ಕೊಳಕ್ಕೆ ನಮ್ಮನ್ನೆಲ್ಲ ಬಲಿ ಹಾಕೋದು ಸೌಜನ್ಯ ಅಲ್ಲ. ನಾನು ಇದು ಮಾಜಿ ಸಚಿವ ಮಾಧುಸ್ವಾಮಿ ಅವರ ಬಿಚ್ಚು ಮಾತುಗಳು. ಯಾವುದೇ ಕಾರಣಕ್ಕೂ ನಾನು ಈ ಬಾರಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸೋಮಣ್ಣ ಅವರು ಮಾಧುಸ್ವಾಮಿ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ.